ಆಂಬಿಯನ್ಸ್ಗೆ ಇವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಒಳ್ಳೆ ಆಂಬಿಯನ್ಸ್ ಇದೆ. ಹಸಿರು ಕಲರ್ ಆಗಿ ವಡೆ ಥರ ರೌಂಡ್ ಆಗಿ ಏನೋ ಇದೆಯಲ್ಲ, ಇದು ಮತ್ತೊಂದು ಸಿಗ್ನೇಚರ್ ಡಿಶ್ ಆದಂತಹ ಹಾಟ್ಲೈನ್ ಜೆಲ್ಲಿ ಮಿಲ್ಲಿ ಅಂತ. ಇದು ಒಳಗಡೆ ಆ್ಯಕ್ಚುಲಿ ಇರೋದು ನೋಡಿ ಹೇಗಿದೆ ಅಂತ. ಇದು ಗ್ವಾವಾ ಚಿಲ್ಲಿ ಮೊಯಿಟೋ ಅಂತ. ಶ್ರೇಯಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೇ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಸ್ ಕೆಫೆ. ಇವತ್ತು ನಾವೆಲ್ಲಿದ್ದೀವಿ? ಹಾಟ್ ಲೈನ್ ಕೆಫೆ ಅನ್ನೋ ಒಂದು ಕೆಫೆಗೆ ಬಂದಿದ್ದೀವಿ. ಇದಿರೋದು ಎಲ್ಲಿ ಗೊತ್ತಾ? ಎಕ್ಸಾಕ್ಟ್ ಲೊಕೇಶನ್ ಹೇಳ್ತೀನಿ ನೋಡಿ. ಚಿಕ್ಕಬಳ್ಳಾಪುರ ಕೆರೆಗುಡ್ದಳ್ಳಿ ಅಂತ ಈ ಒಂದು ಏರಿಯಾ ಹೆಸರು. ಆಮೇಲೆ ಅಬ್ಬಿಗೆರೆ ಬಸ್ ಸ್ಟಾಪ್ ಇದೆಯಲ್ಲ, ಅಬ್ಬಿಗೆರೆ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಬಂದು ಡೌನ್ವರ್ಡ್ಸ್ ಬಂದು ರೈಟ್ಗೆ ತೊಗೊಂಡ್ರೆ ಒಂದು ಹೈ ಟೆನ್ಷನ್ ವೈರ್ದೊಂದು ರೋಡ್ ಹೋಗಿದೆ, ಒಂದು ಸಂಧಿ ಥರ. ಆ ಸಂಧಿ ಒಳಗೆ ಬಂದ್ಬಿಟ್ರೆ ನಿಮ್ಗೆ ಕಾಣಿಸ್ಬಿಡುತ್ತೆ, ಓಕೆನಾ? ಹಿಂದೆ ನೋಡ್ತಿರ್ಬೋದು, ಸಖತ್ತು ವೈಟ್ ಆಗಿದೆ. ಇದನ್ನ ವೈಟ್ ಲೈನ್ ಅಂತಾನು ಅನ್ಬೋದು ನೋಡಿ. ಸೊ ವೈಟ್ ಕಲರಲ್ಲಿ ಒಂದು ಒಳ್ಳೆ ಆಂಬಿಯನ್ಸು, ಸಖತ್ ಕ್ಯೂಟಾಗಿ, ಚಿಕ್ಕದ ಜಾಗ ಇದ್ರು ಕೂಡ ತುಂಬ ಚೆನ್ನಾಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಒಳಗಡೆ ನಿಮ್ಗೆ ಪೂರ್ತಿಯಾಗಿ ತೋರಿಸ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ನೈಟ್ ಹೊತ್ತಲ್ಲಿ ಇನ್ನೂ ಸೂಪರಾಗಿ ಕಾಣುತ್ತೆ. ನಿಮ್ಗೆ ನೈಟ್ ವ್ಯೂನು ನಾನು ತೋರಿಸ್ತೀನಿ, ಓಕೆನಾ? ಸೊ ಪೀಸ್ಫುಲ್ ಆಗಿದೆ. ಅಕ್ಕಪಕ್ಕ ರೋಡು ಗಿಜಿ ಅನ್ನೋ ಸೌಂಡು, ನಾಯ್ಸು ಗೀಸು ಏನೂ ಇಲ್ಲ, ಪೀಸ್ಫುಲ್ ಆಗಿದೆ. ನನಗಂತೂ ಇದು ಹೇಳ್ಬೇಕಂದ್ರೆ ಕಪಲ್ಸ್ಗಂತೂ ಮಾಡಿಸಿದ ಜಾಗ. ಒಂಥರ ಸಖತ್ ರೊಮ್ಯಾಂಟಿಕ್ ಫೀಲ್ ಆಗುತ್ತೆ. ಮತ್ತು ಈವನ್ ಫ್ಯಾಮಿಲೀಸ್ ಕೂಡ ಬರ್ತಾರೆ, ಎಲ್ಲ ಥರದವರು ಬರ್ತಾರೆ. ಇದು ಪ್ಯೂರ್ ವೆಜ್ ಕೆಫೆ. ಬರೀ 5 ತಿಂಗಳಾಗಿದೆ ಸ್ಟಾರ್ಟ್ ಆಗಿ. ಟೇಸ್ಟು ಆಮೇಲೆ ಫುಡ್ಡು ಎಲ್ಲ ಒಂದು ಪ್ರಾಪರಾಗಿ ಕುಕ್ ಮಾಡಿ ಒಂದು ಹೈಜೀನಾಗಿ ಕೊಡ್ತಾ ಇದ್ದಾರೆ. ಸಖತ್ ಕ್ಲೀನಾಗಿದೆ ಕೆಫೆ ಮಾತ್ರ. ಸೊ ನೀವು ಕೂಡ ಇಲ್ಲೊಂದ್ಸಲ ಬಂದು ವಿಸಿಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಈ ಒಂದು ಹಿಡ್ಡನ್ ಜೆಮ್ನ ನಿಮಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಬನ್ನಿ ಒಳಗಡೆ ಹೋಗಿ ಫುಡ್ ಎಲ್ಲ ಹೇಗೆ ಪ್ರಿಪೇರ್ ಮಾಡ್ತಾರೆ ಮತ್ತು ಏನೇನೆಲ್ಲ ವಿಶೇಷವಾದಂಥ ಫುಡ್ ಸಿಗುತ್ತಿಲ್ಲಿ ಪ್ರತಿಯೊಂದನ್ನು ಪಿನ್ ಟು ಪಿನ್ ಡೀಟೇಲ್ ಆಗಿ ತಿಳಿಯೋಣ. ಕಮಾನ್ ಫ್ರೆಂಡ್ಸ್, ಹೋಗೋಣ. ಸೊ ವೀಕ್ಷಕರೇ, ಇವಾಗ ಹಾಟ್ಲೈನ್ ಕೆಫೆಯಲ್ಲಿ ಇದ್ದೀವಿ. ಈ ಕೆಫೆಯಲ್ಲಿ ಯಾವ್ಯಾವ ಥರ ಫುಡ್ ಇರುತ್ತೆ ಏನು ಅಂತ ನಮ್ಮ ಶೆಫ್ ಇವತ್ತು ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ನಮ್ಮ ಶೆಫ್ನ ಕೇಳಿ ಫುಡ್ ಬಗ್ಗೆ ಮಾಹಿತಿಗಳನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಬಂದೀಪ್ ಅಂತ. ಓಕೆ, ಸೊ ಹೇಳಿ ಸರ್, ಹಾಟ್ಲೈನ್ ಕೆಫೆ ಯಾವಾಗ ಸ್ಟಾರ್ಟ್ ಆಯ್ತು? ಇದು ಹಾಟ್ಲೈನ್ ಕೆಫೆ 23rd ಜುಲೈಗೆ ಸ್ಟಾರ್ಟ್ ಆಗಿರೋದು. ಇವಾಗ ರನ್ನಿಂಗ್ ಮಂತ್ 6th, ರನ್ನಿಂಗ್ ಮಂತ್ ಆಗ್ತಿರೋದು 6th. ಇದು ಪ್ಯೂರ್ ವೆಜ್ ಸರ್. ವೆಜ್ ಫುಡ್ ಸಿಗುತ್ತೆ ನಿಮ್ಗೆ. ಇಟಾಲಿಯನ್ ಇದೆ, ಚೈನೀಸ್ ಇದೆ, ಮತ್ತೆ ಅದೇ ಲೈಕ್ ಇಟಾಲಿಯನ್ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್, ಚೈನೀಸ್ ಸ್ಟಾರ್ಟರ್ಸ್ ಅಲ್ಲಿ ಗೋಬಿ ಮಂಚೂರಿಯನ್, ವೆಜಿಟೇಬಲ್ ನೂಡಲ್ಸ್, ವೆಜ್ ಫ್ರೈಡ್ ರೈಸ್ ಎಲ್ಲ ಇದೆ. ಮೋಸ್ಟ್ ಸ್ಪೆಷಲ್ ಆಗಿ ತಗೊಳ್ಳೋದಂದ್ರೆ ನಮಗೆ ಸ್ಟಾರ್ಟರ್ಸ್ ಚೈನೀಸ್ ಅಲ್ಲಿ ಇದೆ. ವೈಟ್ ಸಾಸ್ ಪಾಸ್ತಾ ಇದೆ, ತಗೊಳ್ಳೋರು ಇಷ್ಟಪಡೋರು ಜಾಸ್ತಿ ಅದನ್ನ. ಹಾಟ್ಲೈನ್ ಜಿಲ್ಲಿ ಮೇಲೆ ಹನಿ ಚಿಲ್ಲಿ ಪೊಟ್ಯಾಟೊ, ಹರಬರ ಕಬಾಬು, ಚೀಸ್ ಬಾಲ್ಸ್. ನಾನು ತಿನ್ಬೇಕದು ಇವಾಗ. ಹಾ ಸರ್, ಅದು ಇದೆ ಸರ್. ನೀವು ತಗೊಳ್ಳಿ ಸರ್, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಹೌದು ಸರ್. ಬೇರೆ ಏನಿದೆ ಸರ್ ಸ್ಪೆಷಲ್? ಪಿಜ್ಜಾ ಅಲ್ಲಿ ನೀವು ಆಲ್ಮೋಸ್ಟ್ ಇಷ್ಟಪಡೋದೊಂದು ಮೆಕ್ಸಿಕನ್ ಕಾರ್ನ್ ಪಿಜ್ಜಾ. ನಾವು ನೋಡ್ದೋ ಹಾಗೆ ಬಂದು ಕಸ್ಟಮರ್ಸ್ ಎಷ್ಟು ತಿಂಗಳು ಬಂದಿದ್ದಾರೆ, 6 months ಅಲ್ಲೂ ಮೆಕ್ಸಿಕನ್ ಕಾರ್ನ್ ಪಿಜ್ಜಾ ಎಲ್ಲ ಇಷ್ಟಪಡ್ತಾರೆ ಜಾಸ್ತಿ. ನಮ್ಗೆ ಇದ್ರ ಟೈಮಿಂಗ್ಸ್ ಬಂದು ನಾವು ಮಾರ್ನಿಂಗ್ 12 ಇಂದ ಸ್ಟಾರ್ಟ್ ಆಗುತ್ತೆ, 12 ಗಂಟೆಯಿಂದ ಸ್ಟಾರ್ಟರ್ಸ್ ನೈಟ್ 11 ವರೆಗೂ ಇರ್ತೀವಿ ನಾವು, ಅವೈಲೇಬಲ್ ಇರುತ್ತೆ. ಹೌದು ಸರ್. ಇದ್ರ ಬಂದು ಹಾಟ್ಲೈನ್ ಕೆಫೆ ST ಲೈನ್ ರೋಡ್ ಅನ್ಬೋದು, ವೆಂಕಟೇಶ್ವರ ಲೇಔಟ್ ST ಲೈನ್ ರೋಡ್ ಅಂತಾನು ಹೇಳ್ಬೋದು. ಚಿಕ್ಕಬಳ್ಳಾಪುರಕ್ಕೆ ಸೇರಿದೆ. ಅಬ್ಬಿಗೆರೆ ಇದು. ಅಬ್ಬಿಗೆರೆ ಬಸ್ ಇಳ್ಕೊಂಡ್ರೆ ಹತ್ರ ಅಬ್ಬಿಗೆರೆ ಫಸ್ಟ್ ಸ್ಟಾಪ್ ಅಲ್ಲಿ ಇಡ್ಸ್ಕೊಂಡ್ರು ನೀವು ಇಲ್ಲಿಗೆ ಹತ್ರ ಆರಾಮಾಗಿ ಬರ್ಬೋದು. ಖಂಡಿತ ಸರ್, ಆಲ್ ದ ಬೆಸ್ಟ್ ನಿಮ್ಗೆ. ಫಸ್ಟ್ ಆಫ್ ಆಲ್ ಸ್ಟಾರ್ಟಾ ರೆಕಾರ್ಡ್ ಆಗ್ತಿದ್ಯಾ? ಎಸ್. ಸೊ ವೀಕ್ಷಕರೇ, ನಾವು ಆರ್ಡರ್ ಮಾಡಿರೋ ನಾಲ್ಗೆ ಯಾವಾಗಲೂ ತೊದಲು ತಗೊಂಡು ಹಿಂಗೆ ಅನ್ಬೇಕಾದ್ರೆ ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಇವಾಗ ಕರೆಕ್ಟಾಗಿ ಬಂದಿದೆ. ಸೊ ಎಸ್ ವೀಕ್ಷಕರೇ, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಕರೆಕ್ಟಾಗಿ ಹೇಳಿದ್ದೀನಲ್ಲ? ಓಕೆ. ಏನೇನು ಬಂದಿದೆ ಫಸ್ಟು ನೋಡೋಣ ಬನ್ನಿ. ಹಸಿರು ಕಲರ್ ಆಗಿ ವಡೆ ಥರ ರೌಂಡ್ ಆಗಿ ಏನೋ ಇದೆಯಲ್ಲ, ಇದು ಬಂದ್ಬಿಟ್ಟು ಹರಬರ ಕಬಾಬು. ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕ್ಬಿಟ್ಟು ಇದು ಕೋಸೆಲ್ಲ ಹಾಕ್ಕೊಟ್ಟಿದ್ದಾರೆ, ಬೇರೆ ಕಲರ್ ಕೋಸು. ಇದು ನನಗೆ ಇಷ್ಟ ಆಯಿತು ನೋಡಿ. ನಿಮ್ಮ ಗರ್ಲ್ ಫ್ರೆಂಡ್ಗೆಲ್ಲ ಕರ್ಕೊಂಬಂದರೆ ಇದೊಂಥರ ಒಳ್ಳೆ ಸೈನು, ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಇವರ ಸಿಗ್ನೇಚರ್ ಡಿಶ್ ಆದಂತಹ ಹನಿ ಚಿಲ್ಲಿ ಪೊಟ್ಯಾಟೊ ಇದೆ. ಎಳ್ಳು ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು, ಸಖತ್ ಗಾರ್ನಿಷಿಂಗ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹನಿ ಚಿಲ್ಲಿ ಪೊಟ್ಯಾಟೊ ಇದೆ. ಮತ್ತೊಂದು ಸಿಗ್ನೇಚರ್ ಡಿಶ್ ಆದಂತಹ ಜೆಲ್ಲಿ ಮಿಲ್ಲಿ, ಹಾಟ್ಲೈನ್ ಜೆಲ್ಲಿ ಮಿಲ್ಲಿ ಅಂತ. ಇದು ಏನು ಹಾಟ್ಲೈನ್ ಜೆಲ್ಲಿ ಮಿಲ್ಲಿ? ಇದು ಸ್ವೀಟ್ ಕಾರ್ನ್ನ ಸಖತ್ ರೋಸ್ಟ್ ಮಾಡಿ ಒಂಥರ ಬ್ಯಾಟರಲ್ಲಿ ಕೊಟ್ಟಿದ್ದಾರೆ ಇವರು. ಹಾಟ್ಲೈನ್ ಜೆಲ್ಲಿ ಮಿಲ್ಲಿ. ವೈಟ್ ಸಾಸ್ ಪಾಸ್ತಾ ಅಂತ ಕೊಟ್ಟಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ ನೋಡೋಕ್ಕೆ. ಇದ್ರ ಜೊತೆಲಿ 2 ಬ್ರೆಡ್ ಪೀಸಸ್ ಕೂಡ ಕೊಟ್ಟಿದ್ದಾರೆ. ಲೋಡೆಡ್ ಚೀಸ್ ಕಾರ್ನ್ ಮೆಕ್ಸಿಕನ್ ಪಿಜ್ಜಾ. ಲೋಡೆಡ್ ಚೀಸು, ಜಾಸ್ತಿ ಚೀಸ್ ಇದೆ. ಆಮೇಲೆ ಇಲ್ಲಿ ನೋಡೋದಾದ್ರೆ ಶೆಜ್ವಾನ್ ನೂಡಲ್ಸ್ ಇದೆ.
ಆಮೇಲೆ ಬ್ಲೂ ಕೊರಾಕೋ ಮೊಯಿಟೋ ಇದೆ, ಗುವಾವಾ ಚಿಲ್ಲಿ ಮೊಯಿಟೋ ಅಂತೆ, ಇದು ಇವರ ಸಿಗ್ನೇಚರ್ ಡಿಶು ಕೂಡ ಆಗಿದೆ. ಇದು ಕೂಡ ಸಖತ್ತಾಗಿ ಕಾಣ್ತಾ ಇದೆ ನೋಡೋಕ್ಕೆ. ಆಮೇಲೆ ಪಕ್ಕದಲ್ಲೇ ಕೋಲ್ಡ್ ಕಾಫಿ ತರಿಸ್ಕೊಂಡ್ಬಿಟ್ಟಿದ್ದೀವಿ, ಕೋಲ್ಡ್ ಆಗಿ ಕುಡಿದು ಬಿಡೋಣ. ಇವಾಗ ಒಂದೊಂದಾಗಿ ಬ್ಯಾಟಿಂಗ್ ಅನ್ನು ಸ್ಟಾರ್ಟ್ ಮಾಡಿ ಬಿಡೋದೇ ಕೆಲಸ. ಫಸ್ಟು ಪಿಜ್ಜಾ ಇಂದ ಸ್ಟಾರ್ಟ್ ಮಾಡೋಣ ಅನ್ನಿಸ್ತಾ ಇದೆ ವೀಕ್ಷಕರೇ. ಮೇಲ್ಗಡೆ ಲೈಟಾಗಿ ಆರಿಗ್ಯಾನೋ ಉದುರಿಸ್ಕೊಂಡ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್, ಎಲ್ಲಪ್ಪ ಚಿಲ್ಲಿ ಫ್ಲೇಕ್ಸು ಬರ್ತಾನೆ ಇಲ್ಲ, ಚಿಲ್ಲಿ ಫ್ಲೇಕ್ಸ್ ಕೊಟ್ಟಿದ್ದಾರೆ. ಇದನ್ನು ಹಾಕೊಂಡ್ಬಿಟ್ಟೆ ನಾನು. ಸೊ ವೀಕ್ಷಕರೇ, ಫಸ್ಟು ನಾನು ಪಿಜ್ಜಾ ಇಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೋಡೆಡ್ ಚೀಸ್ ಪಿಜ್ಜಾ ಅಂತೆ, ಕಾರ್ನ್ಸ್ ಎಲ್ಲ ಇದೆ, ಮೆಕ್ಸಿಕನ್ನು. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ. ಕಮಾನ್, ಲೆಟ್ಸ್ ಹ್ಯಾವ್ ಇಟ್. ಸೀರಿಯಸ್ಲಿ ಸಖತ್ತಾಗಿದೆ ಪಿಜ್ಜಾ. ಇದು ಬಂದ್ಬಿಟ್ಟು ರೆಗ್ಯುಲರ್ ಸೈಜ್ ತೊಗೊಂಡಿದ್ದೀವಿ ನಾವು, ಲಾರ್ಜ್ ತೊಗೊಂಡಿಲ್ಲ, ರೆಗ್ಯುಲರ್ ತೊಗೊಂಡಿದ್ದೀವಿ. ಬಟ್ ಟೇಸ್ಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅನ್ಬೋದು. ಯಾಕೆಂದರೆ ಫ್ರೆಶ್ ಆಗಿರೋವಂಥ ಕಾರ್ನ್ ಹಾಕಿದ್ದಾರೆ, ಮತ್ತು ಇಲ್ಲಿ ಆ ದೋ ಇದೆಯಲ್ಲ ಪಿಜ್ಜಾದು ಕೆಳಗಡೆ ಇಟ್ಟು ಬರುತ್ತಲ್ಲ, ಆ ಫ್ಲಫಿಯಾಗಿ ತುಂಬಾ ಚೆನ್ನಾಗಿದೆ. ಅದು ಒಳ್ಳೆ ಕ್ವಾಲಿಟಿ ಇದು ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಜಾಸ್ತಿ ಚೀಸ್ ಹಾಕಿರ್ತಾರೆ. ಅದ್ರ ಮೇಲ್ಗಡೆ ನಾನು ಆರಿಗಾನೋಸು, ಚಿಲ್ಲಿ ಫ್ಲೇಕ್ಸು ಮತ್ತು ಕೆಚಪ್ಪು ಎಲ್ಲ ಹಾಕ್ಕೊಂಡು ತಿನ್ನಬೇಕಾದ್ರೆ ಫಸ್ಟ್ ಬೈಟ್ಗೆ ನಿಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ವೀಕ್ಷಕರೇ. ಪಿಜ್ಜಾ ಇಸ್ ರಿಯಲಿ ವೆರಿ ಗುಡ್. ಬಂದಾಗ ಮರಿದೆ ಫುಲ್ಲಿ ಲೋಡೆಡ್ ತರಿಸ್ಕೊಳ್ತೀನಿ, ಸಖತ್ತಾಗಿರುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟು ಹರಾಬರ ಕಬಾಬ್ ಹೇಗಿದೆ ನೋಡೋಣ. ಗ್ರೀನ್ ಕಲರಲ್ಲಿ ವಡೆ ಥರ ಕಾಣ್ತಾ ಇರೋವಂತಹ ಇದು ಬೇರೆ ಏನೂ ಅಲ್ಲ, ಹರಾಬರ ಕಬಾಬು. ಇದಕ್ಕೆ ಒಂದು ರೀತಿ ಡಿಪ್ಸ್ ಕೊಡ್ತಾರೆ, ಐ ಥಿಂಕ್ ಇದು ಚಟ್ನಿ ಅನಿಸುತ್ತೆ. ಮೊದಲು ಇದು ಹೇಗಿದೆ ಅಂತ ಟೇಸ್ಟ್ ಮಾಡ್ಬೇಕು ನಾನು. ಕ್ಯಾಶುಯಲ್ ಹಾಕಿರ್ತಾರೆ, ಮೇಲ್ಗಡೆ ಸಾಸ್ ಎಲ್ಲ ಹಾಕಿದ್ದಾರೆ. ಮೊದಲು ಹಂಗೆ ಟೇಸ್ಟ್ ಮಾಡೋಣ. ಇದು ಹೆಂಗಿದೆ ಗೊತ್ತಾ, ಒಳಗಡೆ ಫುಲ್ಲು ವೆಜಿಟೇಬಲ್ಸ್ನೆಲ್ಲ ಸ್ಮ್ಯಾಶ್ ಮಾಡಿದ್ದಾರೆ. ಆಮೇಲೆ ಒಳಗಡೆ ಕಡಲೆ ಬೀಜ ಏನೇನೋ ಹಾಕಿದಾರಪ್ಪ ಇದ್ರೊಳಗಡೆ. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬರುತ್ತಿದ್ದು, ಲೈಟಾಗಿ ಖಾರ ಬರುತ್ತೆ. ಒಂಥರ ವಿಚಿತ್ರವಾಗಿದೆ ಇದು, ಚೆನ್ನಾಗಿದೆ. ಆದರೆ ಒಂಥರ ವಿಚಿತ್ರವಾಗಿ ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿನೆಸ್ ಇದೆ, ಒಂಥರ ಡಿಫ್ರೆಂಟ್ ಆಗಿದೆ ಇದು ಟೇಸ್ಟು. ಗುಡ್. ಬನ್ನಿ ಇವಾಗ ನೆಕ್ಸ್ಟು ಹನಿ ಚಿಲ್ಲಿ ಪೊಟ್ಯಾಟೊ. ಅದು ಹನಿ ಎಲ್ಲ ಹಾಕಿ ಒಂಥರ ಸಗದಾಗಿ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಇದು ಬೇರೆ ಕಡೆ ತಿಂದಿದ್ದೀನಿ, ಚೆನ್ನಾಗಿದೆ. ಇಲ್ಲಿ ಹೇಗಿದೆ ಅಂತ ನೋಡೋಣ. ಹನಿ ಚಿಲ್ಲಿ ಪೊಟ್ಯಾಟೋಲಿ ಮೇಲ್ಗಡೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾರೆ, ಎಳ್ಳೆಲ್ಲ ಜಾಸ್ತಿ ಹಾಕಿದ್ದಾರೆ ನೋಡಿ. ಒಳಗಡೆ ಈ ಥರ ಒಂದು ಗ್ರೇವಿಯಾಗಿ ಇವ್ರದ್ದೇ ಆದಂಥ ಸಾಸ್ ಎಲ್ಲ ಹಾಕ್ಬಿಟ್ಟು ಹನಿ ಎಲ್ಲ ಹಾಕಿ ಮಾಡಿರೋ ಅಂಥದ್ದು. ಇದು ಹೇಗಿದೆ ಅಂತ ಒಂದು ಪೀಸು ಟ್ರೈ ಮಾಡಿಬಿಡುವ. ಚೆಸ್. ಗುಡ್. ಐ ಥಿಂಕ್ ಇದು ದೊಡ್ಡವ್ರಿಗಿಂತ ಈ ಕಾಲೇಜ್ ಹುಡುಗರು, ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಡುವಂಥ ಡಿಶ್ ಇದು. ದೊಡ್ಡವ್ರಿಗೂ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅನ್ನೋರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಹನಿ ಹಾಕಿರೋದ್ರಿಂದ ಅದರ ಸ್ವೀಟ್ನೆಸ್ ಇದೆ ಇದರಲ್ಲಿ, ಮತ್ತು ಪೊಟ್ಯಾಟೊ ಅದರದ್ದೇ ಆದಂಥ ಒಂದು ಟೇಸ್ಟು. ಜೊತೆಗೆ ಚಿಲ್ಲಿ ಫ್ಲೇವರ್ ಜಾಸ್ತಿ ಬರ್ತಾ ಇದೆ. ಆ ಚಿಲ್ಲಿದು ಖಾರ ಇದೆಯಲ್ಲ, ಅದು ಬರುತ್ತೆ, ಫೀಲ್ ಆಗುತ್ತೆ ನಿಮಗೆ ಖಾರ. ಹನಿದು ಒಂದು ಸ್ವೀಟ್ನೆಸ್ಸು ಮತ್ತು ಖಾರ ಮತ್ತು ಆ ಒಂದು ಸಾಸು, ಸೆಸ್ವಾನ್ ಸಾಸ್ ಎಲ್ಲ ಹಾಕಿರ್ತಾರಲ್ಲ ಅದ್ರದ್ದು ಎಲ್ಲ ಸೇರಿ ಅಗಿಬೇಕಾದ್ರೆ ಒಳ್ಳೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸಿಗ್ನೇಚರ್ ಡಿಶ್ಶು, ಮರಿದೆ, ಇದನ್ನು ತೊಗೊಂಬಿಡಿ, ಇಬ್ಬರು ಆರಾಮಾಗಿ ತಿನ್ಬೋದು. ನೆಕ್ಸ್ಟು ಇದು ಹಾಟ್ಲೈನ್ ಜಿಲ್ಲಿ ಮಿಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಂದರೆ ಇದು ಕಾರ್ನು, ಸ್ವೀಟ್ ಕಾರ್ನ್ ಅಲ್ಲ, ಬೇಬಿ ಕಾರ್ನ್ ಬರುತ್ತಲ್ಲ, ಆ ಬೇಬಿ ಕಾರ್ನಿಂದ ಮಾಡೋದಿದು. ಒಂಥರ ಬ್ಯಾಟರ್ ಸಖತ್ ಕ್ರಿಸ್ಪಿಯಾಗಿರುತ್ತೆ. ಇವರ ಒಂದು ಸಿಗ್ನೇಚರ್ ಡಿಶ್ಶು ಹೇಗಿದೆ ನೋಡೋಣ ಬನ್ನಿ. ವಾವ್, ಡಿಫ್ರೆಂಟ್ ಆಗಿದೆ, ಒಂಚೂರು ಚೆನ್ನಾಗಿದೆ. ಅವ್ರು ಮಸಾಲ ಕೋಟಿಂಗ್ ಹಾಕಿದಾರಲ್ಲ ಮೇಲ್ಗಡೆ, ಇದನ್ನ ಅವ್ರು ಕೊಟ್ಟಿರೋ ಡಿಪ್ಸಲ್ಲಿ ತಿನ್ನಬೇಕು, ಅವಾಗ ಇನ್ನೂ ಸಖತ್ತಾಗಿರುತ್ತೆ. ಬನ್ನಿ, ಡಿಪ್ಸಲ್ಲಿ ತಿಂದ್ರೇ ಮಜಾ. ಗುಡ್. ಆ್ಯಕ್ಚುಲಿ ನಾವು ತೊಗೋಬೇಕಾಗಿರ್ಬೇಕಾರೆ ಬಿಸಿ ಇತ್ತು, ಇವಾಗ ತಣ್ಣಗಾಗೋಗ್ಬಿಟ್ಟೈತೆ. ಬಟ್ ತಣ್ಣಗಾದರೂ ಕ್ರಿಸ್ಪಿನೆಸ್ ಹೋಗಿಲ್ಲ, ಕ್ರಿಸ್ಪಿಯಾಗೇ ಇದೆ. ಬಟ್ ಇದೊಂಥರ ಏನೋ ಬೇಬಿ ಕಾರ್ನ್ ಇದೆಯಲ್ಲ, ಅದ್ರ ಟೇಸ್ಟೇ ರಿಲೀಸ್ ಆಗೋದು ಬೇಕಾದ್ರೆ. ಕರ ಕರ ಅಂತ ಸೌಂಡು, ಮೇಲ್ಗಡೆನೂ ಕ್ರಿಸ್ಪಿ ಲೇಯರೇ ಇರುತ್ತೆ. ಡಿಪ್ಸಲ್ಲಿ ಕೂಡ ತಿನ್ನೋದಕ್ಕೆ ಮಜಾ ಬರುತ್ತೆ, ಒಂಥರ ಟೈಮ್ ಪಾಸ್ಗೆ, ಒಂಥರ ಯಾವಾಗಲಾರು ಅಪರೂಪಕ್ಕೆ ತಿನ್ನೋದಕ್ಕೆ ಒಂಥರ ಮಜಾ ಇದೆ. ಮೇಲ್ಗಡೆ ಎಲ್ಲ ಜಾಸ್ತಿ ಕೊತ್ತಂಬರಿ ಸೊಪ್ಪು, ಕೇಬೇಜು ಎಲ್ಲ ಹಾಕಿ ಮೆಣಸಿನ್ಕಾಯಿನೂ ಹಾಕಿ ಕೊಟ್ಬಿಟ್ಟಿದ್ದಾರಪ್ಪ. ಹೀಗಿರುತ್ತೆ
ತಿನ್ಬಿಡೋಣ. ಶೆಜ್ವಾನ್ ನೂಡಲ್ಸು ತುಂಬಾ ಸ್ಪೈಸಿ ಆಗಿದೆ. ಮತ್ತು ಇವ್ರು ಹಾಕಿರೋಂಥ ಕೊರಿಯಾಂಡರ್ ಲೀವ್ಸು, ಆಮೇಲೆ ಶೆಜ್ವಾನ್ ಸಾಸು, ಇದರ ಫ್ಲೇವರ್ ಜಾಸ್ತಿ ಯಥೇಚ್ಛವಾಗಿ ಬರ್ತಾ ಇದೆ. ಆಮೇಲೆ ಈ ಒಂದು ಪ್ರಿಪ್ರೇಷನ್ ನೋಡಿದೆ ನಾನು, ಸಕ್ಕತ್ತಾಗಿ ಪ್ರಿಪೇರ್ ಮಾಡಿದ್ರು. ಇದು ಟೇಸ್ಟು ಅಷ್ಟೇ ಚೆನ್ನಾಗಿದೆ ಗುರು. ಆಮೇಲೆ ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಬರ್ತಾ ಇದೆ. ಸೊ ಒಂದು ಒಳ್ಳೆ ನೂಡಲ್ಸ್ ಪ್ರಿಯರಿಗೆ ಒಂದು ಒಳ್ಳೆ ನೂಡಲ್ಸು, ಶೆಜ್ವಾನ್ ನೂಡಲ್ಸು, ಯು ಕ್ಯಾನ್ ಟ್ರೈ ದಿಸ್ ಆಲ್ಸೋ. ಸೊ ಬನ್ನಿ ಇವಾಗ ಫೈನಲ್ ಆಗಿ ವೈಟ್ ಸಾಸ್ ಪಾಸ್ತಾ ಹೇಗಿದೆ ನೋಡೋಣ. ಸೊ ನಮ್ಮ ಕಣ್ಣ ಮುಂದೆ ಇರೋದು ವೈಟ್ ಸಾಸ್ ಪಾಸ್ತಾ. ಇದಕ್ಕೆ ಚಿಕ್ಕ ಚಿಕ್ಕ ಪುಟಾಣಿ ಬೇಬಿ ಟೊಮ್ಯಾಟೋಸ್ ಎಲ್ಲ ಆಗಿದ್ದಾರೆ, ಮತ್ತು 2 ಪೀಸು ಬ್ರೆಡ್ ಕೊಡ್ತಾರೆ. ಫಸ್ಟು ಬ್ರೆಡ್ನೇ ತಿಂದ್ಬಿಡೋಣ ಅಂತೀರಾ? ಸ್ವಲ್ಪ ನಾನು ಬ್ರೆಡ್ ತಿಂತೀನಿ, ಹೇಗಿದೆ ನೋಡೋಣ ಬ್ರೆಡ್ಡು. ಸಾಸಲ್ಲಿ ಗುಡ್, ಒಂಥರ ಸೌಂಡು ಕರ್ಕ ಅಂತ ಕ್ರಿಸ್ಪಿಯಾಗಿದೆ ಬ್ರೆಡ್ ಆಮೇಲೆ ತಿನ್ನೋಣ. ಮೊದಲು ಪಾಸ್ತಾ ಹೇಗಿದೆ. ಮೇಲ್ಗಡೆ ಸಾಸ್ ಕಲರ್ ಚೇಂಜ್ ಇರೋದ್ರಿಂದ ಪೂರ್ತಿ ಕಲರೇ ಹಿಂಗೆ ಅನ್ಕೊಂಬಿಟ್ಟಿದೆ. ಇಲ್ಲ, ವೈಟ್ ಸಾಸ್ ನೋಡಿ ಒಳಗಡೆ ಆ್ಯಕ್ಚುಲಿ ಇರೋದು ನೋಡಿ ಹೇಗಿದೆ ಅಂತ. ಕ್ರೀಮಿ ಆಗಿದೆ. ನಾನು ವೈಟ್ ಸಾಸ್ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ, ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಬೇರೆ ಬೇರೆ ಪಾಸ್ಟಾಸು ಸಿಗ್ತವೆ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಬಾಯಲ್ಲಿ ಫುಲ್ಲಿ ಬ್ಲಾಸ್ಟ್ ಆಗೋಯ್ತು. ಸಾಸ್ ಎಲ್ಲ ಅಗಿತಾ ಇದ್ದಾಗೆ ಬ್ಲಾಸ್ಟು. ಇದು ನಿಮಗೆ ಜಾಸ್ತಿ ಹುಳಿ ಬರೋಲ್ಲ, ಕ್ರೀಮಿ ಫ್ಲೇವರು. ಅಂದರೆ ಆ ಕ್ರೀಮ್ದು ಏನು ಟೇಸ್ಟ್ ಇದೆ ಅಷ್ಟೇ ಟೇಸ್ಟು. ಜೊತೆಲಿ ಇವ್ರು ಹಾಕಿರೋ ಆರಿಗೇನು ಮತ್ತು ಚಿಲ್ಲಿ ಫ್ಲೇಕ್ಸು ಅದೆಲ್ಲ ತಿಂತ ಫೀಲ್ ಮಾಡ್ಬೋದು. ಬಟ್ ಇದು ಜಾಸ್ತಿ ಸ್ಪೈಸಿ ಹುಳಿ ಎಲ್ಲ ಬರೋಲ್ಲ. ಕ್ರೀಮಿಯಾಗಿರೋದನ್ನ ತಿನ್ನಬೇಕು ಅಂದಾಗ ಈ ವೈಟ್ ಸಾಸ್ ಪಾಸ್ತಾ ತಿನ್ಬೋದು. ನಂಗೆ ಪರ್ಸ್ನಲಿ ಈ ಥರ ಕ್ರೀಮಿಯಾಗಿರೋದು ತುಂಬ ಇಷ್ಟ ಆಯಿತು. ಇಲ್ಲೂ ಕೂಡ ಸಾಫ್ಟಾಗಿ ಪಾಸ್ತಾ ಚೆನ್ನಾಗಿ ಕುಕ್ ಆಗಿದೆ, ಸಖತ್ತಾಗಿದೆ. ಸೊ ಇವಾಗ ತಿಂದಾಯಿತು, ಕುಡಿಯೋವಂಥ ಸಮಯ. ಇವಾಗ ಕುಡಿಯೋಣ ಬನ್ನಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇದು ಗ್ವಾವಾ ಚಿಲ್ಲಿ ಮೊಯಿಟೋ ಅಂತ. ಆ್ಯಕ್ಚುಲಿ ನಾನು ಮೊಯಿಟೋಸಲ್ಲಿ ತುಂಬ ಟ್ರೈ ಮಾಡಿದ್ದೀನಿ, ಬಟ್ ಯಾವತ್ತೂ ಗ್ವಾವಾ ಚಿಲ್ಲಿ ಟ್ರೈ ಮಾಡಿರಲಿಲ್ಲ. ಬಿಕಾಸ್ ಸುಮಾರು ಕಡೆ ಇದು ಸಿಗೋದು ಕಷ್ಟ ಅನಿಸುತ್ತೆ. ಚಿಲ್ಲಿ ಎಲ್ಲ ಹಾಕಿದ್ದಾರೆ, ಮತ್ತು ಇದರಲ್ಲಿ ಇದು ಸಖತ್ ಗ್ವಾವಾ ಫ್ಲೇವರು. ಒಳಗಡೆ ಕೂಡ ಅಷ್ಟೇ. ಸ್ವಲ್ಪ ಕಲಿಸ್ಬಿಟ್ಟು ಕುಡಿಯೋಣ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೇಲ್ಗಡೆ ಮೆಣಸಿನ್ಕಾಯಿ ಎಲ್ಲ ಚಿಕ್ಕದಾಗಿ ಕತ್ತರಿಸಿ ಹಾಕಿದ್ದಾರೆ. ಮೋಸ್ಟ್ಲಿ ಇದು ಸಖತ್ ಖಾರ ಇರ್ಬೋದು ಅನಿಸುತ್ತೆ. ನೋಡೋಣ. ರಿಫ್ರೆಶ್ಮೆಂಟ್ ಆಗೋಯ್ತು. ಫಸ್ಟು ಸಿಬ್ಗೆ ರಿಫ್ರೆಶ್ಮೆಂಟು. ಬಟ್ ಸೀರಿಯಸ್ಲಿ ಈ ಥರ ಒಂದು ಮೊಯಿಟೋ ನಾನು ಕುಡಿದಿರಲಿಲ್ಲ. ಬಿಕಾಸ್ ಸಖತ್ ಖಾರ ಐತೆ. ಈ ಚಿಲ್ಲಿದು ಖಾರ ಜಾಸ್ತಿ, ಗಂಟ್ಲು ತನಕ ಇಳಿಯುತ್ತೆ ಖಾರ. ಮತ್ತು ಆ ಗ್ವಾವಾ ಫ್ಲೇವರು, ಅಂದರೆ ಆ ಸೀಬೆಕಾಯಿ ಫ್ಲೇವರ್ ಏನಿದೆ ಅದು ಜಾಸ್ತಿ ಬರ್ತಾ ಇದೆ. ಕಲರ್ಫುಲ್ ಆಗಿದೆ ನೋಡೋಕ್ಕೂ ಕೂಡ. ಫಸ್ಟು ಸಿಬ್ಗೆ ಸ್ಯಾಟಿಸ್ಫ್ಯಾಕ್ಟೆಡ್ ಆಯಿತು. ಎಲ್ಲ ತಿಂದಾದ್ಮೇಲೆ ಇದೊಂದು ಮರೀದೆ ತರಿಸ್ಕೊಂಡು ಕುಡೀರಿ. ಇವಾಗ ಬ್ಲೂ ಕೊರ್ಯಾಕೋ ಹೇಗಿದೆ ಅಂತ ನೋಡೋಣ ಬನ್ನಿ. ಬ್ಲೂ ಕೊರ್ಯಾಕೋ ನೋಡಿ ಏನು ಸಖತ್ತಾಗಿ ಗಾರ್ನಿಷ್ ಎಲ್ಲ ಮಾಡಿ ಹೇಗಿದೆ ನೋಡೋಣ ಬನ್ನಿ. ಆಹಾ, ಮಿಂಟ್ ಫ್ಲೇವರ್ ಜಾಸ್ತಿ ಮಿಂಟ್ ಫ್ಲೇವರ್ ಇದೆ. ಲೆಮನ್ ಫ್ಲೇವರು ಜಾಸ್ತಿ ಇದೆ. ಲೆಮನ್ನು ಮಿಂಟ್ದೆ ಇದರಲ್ಲಿ ಮ್ಯಾಜಿಕ್ಕು. ಕುಡಿತಾ ಇದ್ರೆ ಫುಲ್ಲಿ ರಿಫ್ರೆಶ್ಮೆಂಟ್ ಆಗುತ್ತೆ. ಸೋಡಾ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ಕೋಲ್ಡ್ ಕಾಫಿನೂ ತರಿಸ್ಕೊಂಡಿದ್ದೀನಿ, ಅದು ಹೇಗಿದೆ ನೋಡೋಣ ಬನ್ನಿ. ಮೇಲ್ಗಡೆ ಎಲ್ಲ ಕ್ರೀಮಿಯಾಗಿ ನೊರೆ ಜಾಸ್ತಿ ಇದೆ. ಆ್ಯಕ್ಚುಲಿ ನನಗೆ ಕೋಲ್ಡ್ ಕಾಫಿ ಇಷ್ಟ. ಇಲ್ಲೂ ಕೂಡ ಹೇಗಿದೆ ಅಂತ ನೋಡುವ ಬನ್ನಿ. ಸೂಪರ್ ಟೇಸ್ಟ್, ಸಾಕತ್ತಾಗಿದೆ ಕುಡಿಯೋಕ್ಕೆ. ಕಾಫಿ ಸ್ಮೆಲ್ಲು ಉಸಿರಾಡ್ಬೇಕಾರೆಲ್ಲ ಅದರದ್ದೇ ಸ್ಮೆಲ್ಲು ಕಾಫಿ ಇದೆ. ಸಖತ್ ಸ್ಟ್ರಾಂಗಾಗಿ ಮಾಡಿಕೊಟ್ಟಿದ್ದಾರೆ, ಸ್ವೀಟಾಗಿ ಮಿಲ್ಕಿಯಾಗಿ ಸಖತ್ತಾಗಿತ್ತು. ಸೊ ಇವಾಗ ಅದಾದಮೇಲೆ ಫೈನಲಿ ಐಸ್ ಕ್ರೀಮಿಂದ ಎಂಡ್ ಮಾಡಿಬಿಡೋಣ. ಪೈನಾಪಲ್ ಫ್ಲೇವರ್ದೊಂದು ಐಸ್ ಕ್ರೀಮ್ ತರಿಸ್ಕೊಂಡಿದ್ದೀನಿ, ಇಲ್ಲಿನ ಸ್ಪೆಷಲ್ ಡಿಶ್ ಅಂತೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಪೈನಾಪಲ್ ಸ್ಕೂಪ್ ಐಸ್ ಕ್ರೀಮ್ ಇದು. ಮೇಲ್ಗಡೆ ಚಾಕ್ಲೇಟ್ ಸಿರಪ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಹೇಗಿದೆ ನೋಡೋಣ. ಪೈನಾಪಲ್ ಸ್ಕೂಪ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಚಿಯರ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲ ಕಡೆ ಹೋದಾಗೆಲ್ಲ ಚಾಕ್ಲೇಟು, ವೆನಿಲಾ, ಸ್ಟ್ರಾಬೆರಿ, ಮ್ಯಾಂಗೋ ಈ ಥರ ಟ್ರೈ ಮಾಡ್ತೀವಿ. ಬಟ್ ಪೈನಾಪಲ್ಲು ಅದೆಲ್ಲದಕ್ಕಿಂತ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡ್ತಾ ಇದೆ ನನಗೆ. ಪೈನಾಪಲ್ ನಾನು ಜಾಸ್ತಿ ಎಲ್ಲೂ ಟ್ರೈ ಮಾಡಿರಲಿಲ್ಲ, ಬಟ್ ಪೈನಾಪಲ್ ಆ್ಯಕ್ಚುಲಿ ಇಟ್ ಈಸ್ ಗುಡ್. ನೀವು ಬಂದಾಗ ಒಂಥರ ಡಿಫ್ರೆಂಟ್ ಫ್ಲೇವರ್ಡ್ ಐಸ್ ಕ್ರೀಮ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಪೈನಾಪಲ್. ತುಂಬಾ ಚೆನ್ನಾಗಿತ್ತು ಇದು. ತಿಂದೆ, ಸಕ್ಕತ್ತಾಗಿತ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮತ್ತು ಇದರೊಂದಿಗೆ
ನಮ್ಮ ಒಂದು ಈ ಕಾರ್ಯಕ್ರಮ, ಈ ಎಪಿಸೋಡ್ನ ಕೂಡ ಮುಗಿಸೋವಂಥ ಸಮಯನೂ ಬಂದಿದೆ. ಹೇಗಿತ್ತು ವೀಕ್ಷಕರ ಇವತ್ತಿನ ವಿಡಿಯೋ? ಇಷ್ಟ ಆಯ್ತಾ? ಸೊ ಈ ಹಾಟ್ಲೈನ್ ಕೆಫೆದು ಡೀಟೇಲ್ ಅಂದರೆ ಅಡ್ರೆಸ್ ಡೀಟೇಲ್ಸು, ಲೊಕೇಶನ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು, ಗೂಗಲ್ ಲಿಂಕ್ ಎಲ್ಲ ಈಸಿಯಾಗಿ ಆಕ್ಸೆಸ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಓವರಾಲ್ ನನಗೇನು ಅನ್ನಿಸ್ತು ಅಂದರೆ, ಫಸ್ಟ್ ಆಫ್ ಆಲ್ ಆ್ಯಂಬಿಯನ್ಸ್ ಸಕ್ಕತ್ತಾಗಿದೆ. ಆ್ಯಂಬಿಯನ್ಸಿಗೆ ಇವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಒಳ್ಳೆ ಆ್ಯಂಬಿಯನ್ಸ್ ಇದೆ. ಒಂದ್ಸಲ ನೀವು ಕೂಡ ವಿಸಿಟ್ ಮಾಡಿದರೆ ಸಿಗ್ನೇಚರ್ ಡಿಶ್ ಆದಂತಹ ಹನಿ ಪೊಟ್ಯಾಟೊ ಫ್ರೈಸು ಮತ್ತು ಹಾಟ್ಲೈನ್ ಜೆಲ್ಲಿ ಮಿಲ್ಲಿ ಮತ್ತು ಇವರ ಪಿಜ್ಜಾ, ಫುಲ್ಲಿ ಲೋಡೆಡ್ ಚೀಸ್ ಪಿಜ್ಜಾ, ಇದನ್ನೆಲ್ಲ ತರಿಸ್ಕೊಂಡು ತಿನ್ಬೋದು ನೀವು, ಸಖತ್ತಾಗಿರುತ್ತೆ. ಬಟ್ ಪಾಸ್ತಾ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕ್ರೀಮಿ ಆಗಿರುತ್ತೆ. ಅದು ನಿಮ್ಗೆ ಕ್ರೀಮಿ ಇಷ್ಟ ಅಂದರೆ ತರಿಸ್ಕೋಬೋದು, ಇಲ್ಲಾಂದರೆ ಬೇರೆ ಆಪ್ಷನ್ಸು ಇದೆ ಅದರಲ್ಲಿ. ಆಮೇಲೆ ಚಿಲ್ಲಿ ಗ್ವಾವಾ ಮೊಯ್ಟೋ ಇತ್ತಲ್ಲ, ಅದನ್ನು ಮರಿದೆ ತರಿಸ್ಕೊಳ್ಳಿ. ಸೊ ಕೋಲ್ಡ್ ಕಾಫಿನೂ ಚೆನ್ನಾಗಿತ್ತು, ನೂಡಲ್ಸು ಚೆನ್ನಾಗಿತ್ತು, ಐಸ್ ಕ್ರೀಮು ಕೂಡ ಸಖತ್ತಾಗಿತ್ತು. ಇವರ ಮೆನುವಲ್ಲಿ ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ, ಅದರಲ್ಲಿ ನಾನು ಕೆಲವೊಂದನ್ನು ಮಾತ್ರ ತರಿಸ್ಕೊಂಡಿದ್ದೀನಿ. ಸೊ ಹೇಗಿತ್ತು ವೀಕ್ಷಕರೇ ಇವತ್ತಿನ ನನ್ನ ಈ ಪ್ರಯತ್ನ, ಈ ಒಂದು ಕೆಫೆ ಎಕ್ಸ್ಪ್ಲೋರ್ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ಶ್ರೇಯೂಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಬಾಯ್.